ಇನ್ನು ಲಾಕ್ಡೌನ್ ನಡುವೆಯೂ ದಿನಸಿಗಾಗಿ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂನಲ್ಲಿ ನಿಂತಿದ್ರು, ಸಾಲು ಗಟ್ಟಲೆ ಜನ ಕ್ಯೂನಲ್ಲಿ ನಿಂತಿದ್ರು. ಬಟ್ ಈ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಮರೆತು ನೂಕುನುಗ್ಗಲ್ ಆಗಿದೆ. ದಿನಸಿಗಾಗಿ ಲಾಕ್ಡೌನ್ ನಡುವೆಯೂ ಜನ ನೂಕುನುಗ್ಗಲು ಮಾಡಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತಿದ್ರು ದಿನಸಿಗಾಗಿ ಜನ. ಬಟ್ ಇಲ್ಲಿ ಸಾಮಾಜಿಕ ಅಂತರವನ್ನ ಕಾಪಾಡಲಾಗಿಲ್ಲ. ಬೆಂಗಳೂರಿನ ಕಮ್ಮಗೊಂಡನಹಳ್ಳಿಯಲ್ಲಿ ಜನಸಂದಣಿ ಉಂಟಾಗಿತ್ತು. ಬೆಂಗಳೂರು ರೆಡ್ ಝೋನ್ ನಲ್ಲಿದ್ರೂ ಕೂಡ ಜನ ಡೋಂಟ್ ಕೇರ್ ಅಂತಿದ್ದಾರೆ. ದಿನಸಿಗಾಗಿ ಸಾಮಾಜಿಕ ಅಂತರವನ್ನ ಜನ ಮರೆತಿದ್ದಾರೆ. ಜೆಡಿಎಸ್ ಶಾಸಕ ಮಂಜುನಾಥ್ ಪರ ಹಂಚಿಕೆ ಮಾಡಲಾಗ್ತಾ ಇತ್ತು. ಶಾಸಕ ಮಂಜುನಾಥ್ ಬೆಂಬಲಿಗರಿಂದ ದಿನಸಿ ಸಾಮಗ್ರಿಗಳನ್ನ ಹಂಚಿಕೆ ಮಾಡಲಾಗ್ತಾ ಇತ್ತು. ಇನ್ನು ಶಾಸಕರು ಕಿಟ್ ಕೊಡ್ತಾರೆ ಅಂತ ಜನ ಸಾಗರವೇ ಹರಿದು ಬಂದಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಿಲೋಮೀಟರ್ ಗಟ್ಟಲೆ ಜನ ಅಲ್ಲಿ ನಿಂತಿರುವಂತದ್ದು. ದಿನಸಿಗಾಗಿ ಜನ ಅಲ್ಲಿ ಮುಗಿಬಿದ್ದಿದ್ದಾರೆ. ಸಾಮಾನ್ಯವಾಗಿ ಓಕೆ, ಈ ರೀತಿ ಸಿಗ್ತಾ ಇದೆ, ನಮಗೂ ಕೂಡ ಕಷ್ಟ ಇದೆ ಅಂತ ಜನ ಅಲ್ಲಿ ಬರೋದು ಸಹಜ. ಅವರ ಕಷ್ಟವನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ಲೇ. ಆದ್ರೆ ಈ ಆಹಾರ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತ ಸಂದರ್ಭದಲ್ಲಿ ನಿಯಮಗಳೇನಿದೆ ಅದನ್ನ ಪಾಲನೆ ಮಾಡಲಾಗಿಲ್ಲ. ಸೊ ಜನನಾಯಕರು ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿತ್ತು. ಒಬ್ಬರಿಗೊಬ್ರು ಅಂಟ್ಕೊಂಡೇ ಜನ ಅಲ್ಲಿ ನಿಂತಿದ್ದಾರೆ. ಸಾಮಾಜಿಕ ಅಂತರವನ್ನ ಅಲ್ಲಿ ಪಾಲನೆ ಮಾಡಲಾಗಿಲ್ಲ. ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 523ಕ್ಕೆ ಏರಿಕೆಯಾಗಿದೆ. ಇವತ್ತು 11 ಹೊಸ ಪ್ರಕರಣ ದಾಖಲಾಗಿದೆ. ಇದುವರೆಗೂ 207 ಜನ ಡಿಸ್ಚಾರ್ಜ್ ಆಗಿದ್ದಾರೆ. 520 ಇದೀಗ ಮತ್ತೆ 3 ಸಂಖ್ಯೆ ಜಾಸ್ತಿ ಆಗಿದೆ. ಒಟ್ಟು ಇವತ್ತು 11 ಹೊಸ ಪ್ರಕರಣ ದಾಖಲಾಗಿದೆ. ಇದುವರೆಗೂ 207 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಕಲಬುರಗಿಯಲ್ಲಿ 6, ಬಾಗಲಕೋಟೆಯಲ್ಲಿ 3, ಗದಗದಲ್ಲಿ 1 ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಬೆಂಗಳೂರಿನಲ್ಲಿ 1 ಕೇಸ್ ಪತ್ತೆಯಾಗಿದೆ. ಬೆಳಗ್ಗೆ 8 ಕೇಸ್ ಪತ್ತೆಯಾಗಿತ್ತು. ಸಂಜೆ ವೇಳೆಗೆ 11 ಕೇಸ್ ಆಗಿದೆ. ಹೊಂಗಸಂದ್ರ ಪಾದರಾಯನಪುರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಬೆಂಗಳೂರಲ್ಲಿ ಇವತ್ತು 1 ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಬೆಳಗ್ಗೆ 8 ಕೇಸ್ ಇತ್ತು. ಈ ಸಂಜೆ ವೇಳೆಗೆ 11 ಕೇಸ್ ಆಗಿದೆ. ಒಟ್ಟಾರೆ ರಾಜ್ಯದಲ್ಲಿ 523ಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಹೊಸ 11 ಪ್ರಕರಣಗಳು ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು 1 ಪ್ರಕರಣ ದಾಖಲಾಗಿದೆ. ಇದುವರೆಗೂ ಕೊರೋನಾ ಸೋಂಕಿತರು ಸುಮಾರು 207 ಜನ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಇವತ್ತಿಗೆ 523 ಜನ. ಇವತ್ತು ಒಂದೇ ದಿನ ಸುಮಾರು 11 ಪ್ರಕರಣಗಳು ದಾಖಲಾಗಿರುವಂಥದ್ದು. ಬೆಳಗ್ಗೆ 8 ಪ್ರಕರಣ ಇತ್ತು. ಇದೀಗ ಮತ್ತೆ 3 ಪ್ರಕರಣ ಸೇರ್ಪಡೆಯಾಗಿದೆ. ಇವತ್ತು ಒಂದೇ ದಿನ 11 ಹೊಸ ಕೇಸ್ಗಳು ದಾಖಲಾಗಿರುವಂಥದ್ದು. ಇನ್ನು ಬೆಂಗಳೂರಿನಲ್ಲಿ 1 ಪ್ರಕರಣ ದಾಖಲಾಗಿದೆ. ಅದನ್ನ ಬಿಟ್ರೆ ಇನ್ನು ಕಲಬುರಗಿಯಲ್ಲಿ 6, ಬಾಗಲಕೋಟೆಯಲ್ಲಿ 3 ಹಾಗೆ ಗದಗದಲ್ಲಿ 1 ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ.